ಇಪಿಎಫ್ಒ ವೇತನ ಮಿತಿ 15,000ದಿಂದ 30,000ಕ್ಕೆ ಹೆಚ್ಚಳ. ಉದ್ಯೋಗಿಗಳಿಗೆ ಸಿಗುವ ಕನಿಷ್ಠ ಪಿಂಚಣಿ ಎಷ್ಟು? ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಇಪಿಎಫ್ಒ ಪೆನ್ಷನ್. ನಿವೃತ್ತಿಯ ನಂತರ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಆದಾಯ ಭದ್ರತೆಯನ್ನು ಒದಗಿಸಲು ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಅಡಿಯಲ್ಲಿ ಪಿಂಚಣಿ ಸೌಲಭ್ಯವಿದೆ. ಈ ಪಿಂಚಣಿ ಪಡೆಯಲು ಉದ್ಯೋಗಿ ನಿಯಮಿತವಾಗಿ ಭವಿಷ್ಯ ನಿಧಿಗೆ ವೇತನದ ಒಂದಿಷ್ಟು ಪಾಲನ್ನು ಪಾವತಿಸಬೇಕು. ಪಿಎಫ್ನಲ್ಲಿ ಠೇವಣಿ ಇಡುವ ಮೊತ್ತವು 2 ಭಾಗಗಳಲ್ಲಿರುತ್ತದೆ. ಒಂದು ಭಾಗವನ್ನು ಉದ್ಯೋಗಿಯ ಸಂಬಳದಿಂದ ಕಡಿತಗೊಳಿಸಲಾಗುತ್ತದೆ ಮತ್ತು ಇನ್ನೊಂದು ಭಾಗವನ್ನು ಉದ್ಯೋಗದಾತರು ಪಾವತಿಸುತ್ತಾರೆ. ಉದ್ಯೋಗದಾತರು ಪಾವತಿಸುವ ಮೊತ್ತದ ಒಂದು ಭಾಗವು ನೌಕರರ ಪಿಂಚಣಿ ಯೋಜನೆಗೆ ಹೋಗುತ್ತದೆ. ಈ ಇಪಿಎಸ್ನಲ್ಲಿ ಠೇವಣಿ ಇಡುವ ಮೊತ್ತವು ಭವಿಷ್ಯದಲ್ಲಿ ಉದ್ಯೋಗಿ ಪಡೆಯುವ ಪಿಂಚಣಿಯನ್ನು ನಿರ್ಧರಿಸುತ್ತದೆ. ಆದಾಗ್ಯೂ ಪ್ರಸ್ತುತ ಇಪಿಎಫ್ಒ ವೇತನ ಮಿತಿ ರು 15,000. ಅಂದರೆ ಉದ್ಯೋಗಿಯ ವೇತನ ಎಷ್ಟೇ ಆಗಿದ್ದರೂ ಪಿಎಫ್ ಮತ್ತು ಇಪಿಎಸ್ ಲೆಕ್ಕಾಚಾರವನ್ನು ಗರಿಷ್ಠ ರು 15,000 ಮೂಲ ವೇತನದ ಆಧಾರದ ಮೇಲೆ ಮಾಡಲಾಗುತ್ತದೆ. ಇದರಲ್ಲಿ ಉದ್ಯೋಗಿಯ ವೇತನದ 12% ಪಿಎಫ್ ಆಗಿ ಕಡಿತಗೊಳಿಸಲಾಗುತ್ತದೆ. ಕಡಿಮೆ ವೇತನ ಮಿತಿಯಿಂದಾಗಿ ಇಪಿಎಸ್ಗೆ ಕೊಡುಗೆಯು ಸೀಮಿತವಾಗಿದೆ. ಇದರಿಂದಾಗಿ ನಿವೃತ್ತಿಯ ನಂತರ ಪಿಂಚಣಿ ಮೊತ್ತ ಕಡಿಮೆಯಾಗಿದೆ. ಸುಪ್ರೀಂ ಕೋರ್ಟ್ ಈ ಮಿತಿಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಮತ್ತು ಇಪಿಎಫ್ಒಗೆ ನಿರ್ದೇಶನ ನೀಡಿದ ನಂತರ ವೇತನ ಮಿತಿಯನ್ನು ರು 30,000ಕ್ಕೆ ಹೆಚ್ಚಿಸುವ ಸಾಧ್ಯತೆಯ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಪ್ರಸ್ತುತ ಇಪಿಎಸ್ ಅಡಿಯಲ್ಲಿ ಖಾಸಗಿ ಉದ್ಯೋಗಿಗಳಿಗೆ ಕನಿಷ್ಠ ಪಿಂಚಣಿ 1,000 ರು ಆಗಿದ್ದರೆ ಗರಿಷ್ಠ ಮಾಸಿಕ 7,500 ರು. ಆದಾಗ್ಯೂ ವೇತನ ಮಿತಿಯನ್ನು 30,000 ರುಗೆ ಹೆಚ್ಚಿಸಿದರೆ ಪಿಂಚಣಿ ಮೊತ್ತ ಹೆಚ್ಚಾಗುವ ಸಾಧ್ಯತೆ ಇದೆ. ಪಿಂಚಣಿ ಲೆಕ್ಕಾಚಾರ ಮಾಡಲು ಇಪಿಎಫ್ಒ ನಿರ್ದಿಷ್ಟ ಸೂತ್ರವನ್ನು ಬಳಸುತ್ತದೆ. ಪಿಂಚಣಿ ಲೆಕ್ಕಾಚಾರ ಸೂತ್ರ: ಪಿಂಚಣಿ ಪಡೆಯಬಹುದಾದ ಸಂಬಳ, ಪಿಂಚಣಿ ಪಡೆಯಬಹುದಾದ ಸೇವಾವಧಿ ಮತ್ತು 70. ಇಲ್ಲಿ ಪಿಂಚಣಿ ಪಡೆಯುವ ವೇತನವು ಉದ್ಯೋಗಿಯ ಕೊನೆಯ 60 ತಿಂಗಳ ಮೂಲ ವೇತನ ಮತ್ತು ಡಿಎಯ ಸರಾಸರಿಯಾಗಿದೆ. ಪ್ರಸ್ತುತ ಇದು ರು 15,000ಕ್ಕೆ ಸೀಮಿತವಾಗಿದೆ. ಪಿಂಚಣಿ ಪಡೆಯುವ ಸೇವಾವಧಿಯು ಉದ್ಯೋಗಿ ಇಪಿಎಸ್ಗೆ ಕೊಡುಗೆ ನೀಡಿದ ವರ್ಷಗಳ ಸಂಖ್ಯೆಯಾಗಿದೆ. ಇದನ್ನು ಗರಿಷ್ಠ 35 ವರ್ಷಗಳವರೆಗೆ ಪರಿಗಣಿಸಲಾಗುತ್ತದೆ. ಆದಾಗ್ಯೂ ವೇತನ ಮಿತಿಯನ್ನು ರು 30,000ಕ್ಕೆ ಹೆಚ್ಚಿಸಿದರೆ ಈ ಸೂತ್ರದ ಪ್ರಕಾರ ಪಿಂಚಣಿ ಮೊತ್ತವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಅಂದಾಜಿನ ಪ್ರಕಾರ ಗರಿಷ್ಠ ಪಿಂಚಣಿ ರು 15,000 ತಲುಪುವ ಸಾಧ್ಯತೆ ಇದೆ. ಆದರೆ ಕನಿಷ್ಠ ಪಿಂಚಣಿ ರು 4,285 ಆಗಿರಬಹುದು ಎಂದು ಖಾಸಗಿ ಉದ್ಯೋಗಿಗಳ ನಿವೃತ್ತಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.